ಇನ್ನು ತವರು ಹೊಳೆನರಸೀಪುರವನ್ನ ಇಷ್ಟು ದಿನ ಎಂದೂ ಕೂಡ ರೇವಣ್ಣ ಅವರು ಬಿಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟೊಂದು ಹೊಳೆನರಸೀಪುರವನ್ನ ಬಿಟ್ಟಿರುತ್ತಾ ಇರುವಂಥದ್ದು. ಸೊ ಹಾಗಾಗಿ ಹಾಸನ ಜಿಲ್ಲೆಗೆ ರೇವಣ್ಣ ಅವರ ಪ್ರವೇಶ ಈಗ ವಿಳಂಬವಾಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಕಾರ್ಯಕರ್ತರು ಮುಖಂಡರ ಉತ್ಸಾಹಕ್ಕೆ ಈಗ ಪಾಪ ಒಂದಿಷ್ಟು ಬೇಸರ ಆಗಿರುತ್ತೆ. ಅವ್ರು ಬರ್ತಾರೆ ಅಂತ ಇದ್ರು. ಸೊ ರೇವಣ್ಣ ಅವರು ತಡವಾಗಿ ಬರ್ತಾ ಇರೋದ್ರ ಹಿಂದೆ ಏನಾದರೂ ಮಾಸ್ಟರ್ ಪ್ಲಾನ್ ಇದೆಯಾ? ಅಲ್ಲಿ ಏನಿರಕ್ಕಾಗುತ್ತೆ ಮಾಸ್ಟರ್ ಪ್ಲಾನು? ಪ್ರಜ್ವಲ್ ಕರಸಿಯೇ ಜಿಲ್ಲೆಗೆ ರೇವಣ್ಣ ಏನಾದರೂ ಬರ್ತಾರಾ? ಕಾನೂನು ಹೋರಾಟದ ಬಗ್ಗೆ ಇವತ್ತು ಕಾನೂನು ತಜ್ಞರ ಜೊತೆಗೆ ರೇವಣ್ಣ ಅವರು ಚರ್ಚೆಯನ್ನ ಮಾಡಲಿದ್ದಾರಂತೆ. ಅಥವಾ ಒಂದು ನಿರ್ಧಾರ ಏನಾದರೂ ಶಪಥ ಗಿಪಥ ಮಾಡ್ಬಿಟ್ಟಿದಾರ? ಈ ವಿಚಾರದಲ್ಲಿ ನಾನು ಶುದ್ಧವಾಗಿ ನನ್ನ ಮೇಲಿರುವಂಥ ಆರೋಪಗಳೆಲ್ಲವೂ ಕೂಡ ನಿರಾಧಾರವಾಗಿರೋವರೆಗೂ ಕೂಡ ನಾನು ಹೊಳೆನರಸೀಪುರಕ್ಕೆ ಅಥವಾ ಹಾಸನ ಕಾಲಿಡಲ್ಲ ಅಂತ ಏನಾದರೂ ಡಿಸೈಡ್ ಮಾಡಿಬಿಟ್ಟಿದ್ದಾರ? ಗೊತ್ತಿಲ್ಲ. ಮಾಡಿದ್ರು ಮಾಡಿರಬಹುದು. ಸೊ ಅಂಥದ್ರೆಲ್ಲ ಅವರು ಶಪಥಗಳನ್ನು ತಗೊಳ್ಳೋದ್ರಲ್ಲಿ ಬಹಳ ಎತ್ತಿದ ಕೈ. ಸೊ ಹಾಗಾಗಿ ಈಗ ರೇವಣ್ಣ ಅವರು ಯಾಕೆ ಹೋಗ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಅದೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ಅವ್ರು ಎಲ್ಲೋದ್ರೂ ಚರ್ಚೆ. ದೇವಸ್ಥಾನಕ್ಕೆ ಹೋದ್ರೂ ಚರ್ಚೆ, ಅವ್ರು ಹಾಸನಕ್ಕೆ ಹೋಗದೇ ಇದ್ರೂ ಚರ್ಚೆ, ದೇವೇಗೌಡರ ಮನೆಗೆ ಹೋದ್ರೂ ಚರ್ಚೆ. ಈಗ ಚರ್ಚೆ ಮೇಲೆ ಚರ್ಚೆ. ಒಟ್ಟಿನಲ್ಲಿ ರೇವಣ್ಣ ಅವ್ರು ಎಲ್ಲೇ ಹೋದ್ರೂ ಚರ್ಚೆನೇ ಈಗ. ಸೊ ರೇವಣ್ಣ ಅವರು ತಡವಾಗಿ ಬರ್ತಾ ಇರೋದ್ರ ಹಿಂದೆ ಏನಾದರೂ ಪ್ಲ್ಯಾನ್ ಇದೆಯಾ ಅಂತ ಹೇಳಿ. ಸೊ ರೇವಣ್ಣ ಅವರು ಈಗ ದೇವಸ್ಥಾನಗಳಿಗೆಲ್ಲ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹಾಸನಕ್ಕೆ ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಚರ್ಚೆ ನಡೀತಾ ಇದೆ. ಹೊಳೆನರಸೀಪುರಕ್ಕೂ ಕೂಡ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಚರ್ಚೆ ನಡೀತಾ ಇದೆ. ಈಗ ನನ್ನ ಸಹೋದ್ಯೋಗಿ ಈಗ ಶಶಿಧರ್ ಹಾಸನದಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಏನು ಶಪಥ ಮಾಡಿಬಿಟ್ಟಿದಾರ ಅಂತ? ನನ್ನ ಮೇಲಿರುವಂಥ ಆರೋಪಗಳೆಲ್ಲವೂ ಕೂಡ ಹೋಗೋವರೆಗೂ ನಾನು ಹಾಸನಕ್ಕೆ ಕಾಲಿಡಲ್ಲ ಅಂತ ಏನಾದರೂ ಶಪಥ ಗಿಪಥ ಮಾಡ್ಬಿಟ್ರ? ಅದಕ್ಕೆ ದೇವ್ರ ಕಡೆಗೆಲ್ಲ ಹೋಗ್ತಾ ಇದ್ದಾರಾ ಅಂತ? ಅರುಣ್, ಏನು ಎಚ್ ಡಿ ರೇವಣ್ಣ ಅವರು ಸೋಮವಾರ ಅಷ್ಟೇ ಜೈಲಿನ ಒಂದು ರೀತಿಯ ಹೊಸ ಹುಮ್ಮಸ್ಸು, ಹೊಸ ಉತ್ಸಾಹ ಕಾರ್ಯಕರ್ತರಲ್ಲಿ ಮೂಡಿತು. ಏನೋ ಕೆಲವು ಬೆಳವಣಿಗೆಗಳಿಗೆ ನಂತರ ರೇವಣ್ಣ ಅವರು ಹಾಸನ ಜಿಲ್ಲೆಗೆ ಬರಲು ಹಿಂದೇಟನ್ನು ಆಗ್ತಾ ಇರೋದು. ಒಂದು ಪ್ರಮುಖವಾಗಿ ಕಾನೂನು ಹೋರಾಟದ ಬಗ್ಗೆ ವಕೀಲರೊಂದಿಗೆ ಸುದೀರ್ಘ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅದಲ್ಲದೆ ಕುಮಾರಸ್ವಾಮಿ ಅವರು ಒಂದು ಸಲಹೆಯನ್ನು ನೀಡಿದ್ದಾರೆ. ಆ ಸಲಹೆಯಂತ ಅವರು ನಡೆದುಕೊಳ್ತಾ ಇದ್ದಾರೆ. ನೀನು ಈಗಲೇ ಜಿಲ್ಲೆಗೆ ಹೋಗುವುದು ಬೇಡ, ಅಲ್ಲಿ ಹೋಗಿ ಆರತುರ ಹಾಕೋದು, ಅದ್ದೂರಿ ಸಂಭ್ರಮಾಚರಣೆ ಇವೆಲ್ಲವೂ ಸಹ ತಪ್ಪು ಸಂದೇಶವನ್ನು ನೀಡ್ತದೆ. ಹಾಗಾಗಿ ಬೆಂಗಳೂರಿನಲ್ಲೇ ಇದ್ಕೊಂಡು ಮುಂದಿನ ಕಾನೂನು ಹೋರಾಟದ ಬಗ್ಗೆ ನೀನು ಚರ್ಚೆಯನ್ನು ಮಾಡಿಸು. ಅಲ್ಲದೆ ರೇವಣ್ಣ ಅವರನ್ನು ಮತ್ತೆ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ನೀಡುವಂತೆ SIT ಅವರು ಮೇಲ್ಮನವಿ ಸಲ್ಲಿಸುವಂಥ ಒಂದು ಸಾಧ್ಯತೆ ಇದೆ. ಈ ಬಗ್ಗೆಯೂ ಸಹ ಏನು ಅವರ ಹಿರಿಯ ವಕೀಲರೊಂದಿಗೆ ಚರ್ಚೆಯನ್ನು ನಡೆಸಿ ಇದರಿಂದ ಹೇಗೆ ಪಾರಾಗಬೇಕು ಅನ್ನೋದು ಎಲ್ಲದರ ಬಗ್ಗೆ ಚರ್ಚೆ ನಡೆಸಲಿಕ್ಕೋಸ್ಕರ ರೇವಣ್ಣ ಅವರು ಹಾಸನ ಜಿಲ್ಲೆಯ ಭೇಟಿಯನ್ನು ಮುಂದೂಡ್ತಾ ಇದ್ದಾರೆ. ಇನ್ನೂ 2 ದಿನಗಳ ಕಾಲ ಅವರು ಹಾಸನ ಜಿಲ್ಲೆಗೆ ಬರೋದು ಬಹುತೇಕ ಅನುಮಾನವಾಗಿದೆ. ಯಾಕೆಂದರೆ ಒಂದೆಡೆ ಪ್ರಜ್ವಲ್ ರೇವರು ತಂದೆ ಬಿಡುಗಡೆ ನಂತರ ಏನು ವಾಪಸ್ ಬರುವಂಥ ಒಂದು ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ. ಹೀಗಾಗಿ ಅವರು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸಿ ಎಲ್ಲವೂ ಸಹ ಒಂದು ಹಂತಕ್ಕೆ ಬಂದ ಮೇಲೆ ಹಾಸನ ಜಿಲ್ಲೆಯತ್ತ ಮುಖ ಮಾಡುವ ಒಂದು ಸಾಧ್ಯತೆ ಕಾಣ್ತಾ ಇರತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.